ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಜೋಡಿಗೆ ದ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಲವೇಬಲ್ ರೊಮ್ಯಾಂಟಿಕ್ ಕಪಲ್ಗೆ ಬರಲಿ ದೊಡ್ಡ ಚಪ್ಪಾಳೆ. ಪ್ರೀತಿಯೊಂದು ಇದ್ರೆ 10 ಅಲ್ಲ 20 ಅಲ್ಲ 30 ವರ್ಷ ಆದರೂ ಕೂಡ ಈ ರೀತಿ ವಂಡರ್ಫುಲ್ ಕಪಲ್ ಆಗಿರಬಹುದು ಅಂತ ತೋರಿಸ್ಕೊಟ್ಟಂತಹ ಜೋಡಿ. ಒಂದು 6 ಪದಗಳ 3 ಸಾಲಿನ ಒಂದು ಸಣ್ಣ ಪ್ರೀತಿ ಮದುವೆ ದಾಂಪತ್ಯ ಅದನ್ನ ಹೇಳ್ತೀನಿ. ಅಕಸ್ಮಾತ್ ಸಿಕ್ಕಳು ಕಿಸಕ್ಕನೆ ನಕ್ಕಳು, ನಮಗೀಗ 2 ಮಕ್ಕಳು. ನಂದಲ್ಲ, ಹನಿಕಜಾನೆ ಬರ್ದ ದುಂಡಿರಾಜ್ ಅವ್ರದ್ದು. ಬಟ್ ಸರ್, ಎಷ್ಟೋ ನವ ಜೋಡಿಗಳಿಗೆ ನೀವೊಂದು ಟಿಪ್ ಹೇಳೋದಾದ್ರೆ, ಈ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿರುವಂತಹ ಪ್ರೀತಿ ಹೀಗೆ ಉಳಿಬೇಕು ಅಂದ್ರೆ ಏನ್ ಫಾಲೋ ಮಾಡಬೇಕು ಸರ್? ಬಿಲೀವ್ ಮಾಡಿ, ನಂಬಿ, ಸೋತು ಬಿಡಿ, ಸೋತು ಗೆದ್ದು ಬಿಡಿ. ಆಶಾಮ, ನೀವ್ ಹೇಳಿ, ಇವತ್ತಿಗೂ ನಿಮ್ಮನ್ನ ಜೊತೆಯಾಗಿಟ್ಟಿರುವಂತಹ ಒಂದು ವಿಷಯ ಏನು? ಅದೇ ಏನು ಅಂದ್ರೆ ನನ್ಗೆ ಎಲ್ಲದಕ್ಕೂ ಅವರೆಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ನನ್ನ ಮೇಲೆ ನಂಬಿಕೆ ಇದೆ. ನನ್ನ ಹೆಂಡತಿ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಎಸ್, ಹಾಗಾಗಿ ಅಷ್ಟು ದಿವಸದಿಂದ. ಸರ್, ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಹೌದು. ನಾನು ಇವಳನ್ನ ಮೊದಲನೇ ಸಲ ನೋಡಿದಾಗ ನಾನು ಏನೋ ಒಂದು ಕಲ್ಪನೆ ಅಥವಾ ಒಂದು ಮೌಲ್ಡ್ ಇಟ್ಕೊಂಡಿರ್ತೀನಲ್ಲ, ಅದು ಕರೆಕ್ಟ್ ಆಗಿ ಫಿಟ್ ಆಗ್ಬಿಟ್ಲು. ಏನ್ ಮೌಲ್ಡ್ ಇಟ್ಕೊಂಡಿದ್ರಿ ನೀವು? ಬಳ್ಳಿ ನೀನಿರಲು ಬಿಸಿಲೇ ನೆರಳು, ಮಧುಪಾನ ಪಾತ್ರೆ ನಿನ್ನೊಡಲು, ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ. ಅರ್ಜುನ್ ಸರ್, ಫ್ಯಾಮಿಲಿ ರೌಂಡ್ ಇವಾಗ ಕಂಪ್ಲೀಟ್ ಆಯ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ರೌಂಡನ್ನು ಗ್ರೈಂಡ್ ಮಾಡಿ ಬೆಂಡ್ ಮಾಡಿ ಮೈಂಡಲ್ಲಿ ಟ್ರೆಂಡಾಗಿ ಉಳಿಸ್ಬಿಟ್ರಿ ಸರ್. ಇದಕ್ಕೆ ಎಷ್ಟು ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಕಮ್ಮಿ. ಆಮೇಲೆ ಕೊರಿಯೋಗ್ರಾಫರ್ ಯಾರು ಇದಕ್ಕೆ? ವಿವೇಕ್ ಮಾಸ್ಟರ್. ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ಮಾಸ್ಟರ್ ಪ್ಲೀಸ್ ಬನ್ನಿ ಮಾಸ್ಟರ್. ಹಾಡಲ್ಲೇ ಬಿಲ್ಡ್ ಮಾಡಿ ಕೊನೆಯಲ್ಲಿ ಅದಕ್ಕೊಂದು ಹ್ಯೂಮರು ರೊಮ್ಯಾನ್ಸ್ ತಂದು ಒಬ್ಬ ಡೈರೆಕ್ಟರ್ ಥರ ಕೆಲಸ ಮಾಡಿದ್ದಾರೆ, ಬರೀ ಡ್ಯಾನ್ಸ್ ಮಾಸ್ಟರ್ ಥರ ಮಾಡಿಲ್ಲ ನೀವು. ಐ ಆಮ್ ಸೋ ಲಕ್ಕಿ ಟು ಸಿ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇದು ನಿಜವಾಗ್ಲೂ ಒಂದು ತುಂಬ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲೈಫ್ ವೇದಿಕೆ ಮೇಲೆ ನಡೀತು. ಥ್ಯಾಂಕ್ ಯು. ಅರ್ಜುನ್ ಸರ್ ಹೇಳ್ದಂಗೆ ನಿಜವಾಗ್ಲೂ ಈ ಫ್ಯಾಮಿಲಿ ರೌಂಡ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ಅಂಡ್ ದಯವಿಟ್ಟು ನಮ್ಮ ಮಾನ್ಸ್ಟರ್ ಮೋಹಿತ್ ಅವರ ಫ್ಯಾಮಿಲಿ ಕೂಡ ಪ್ಲೀಸ್ ಜಾಯಿನ್ ಆಗಿ, ದಯವಿಟ್ಟು ಬನ್ನಿ. ಆಮೇಲೆ ನಾನು ಇದುವರೆಗೂ ಮೋಹಿತ್ ಮಾತಾಡಿದ್ದು ಎಂದೂ ನಾನು ವಿಟ್ನೆಸ್ ಮಾಡಿಲ್ಲ. ಸೊ ಅಟ್ಲೀಸ್ಟ್ ಅವ್ರ ತಾಯಿ ಇವತ್ತು ಮೋಹಿತ್ ಬಗ್ಗೆ ಮಾತಾಡಲೇಬೇಕು. ಮ್ಯಾಮ್, ಅವನು UKG ಅವನು ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಮಾಡ್ದ. 2nd ಸ್ಟ್ಯಾಂಡರ್ಡ್ ಇದ್ದಾಗ ಅವನಿಗೆ ರಚಿತಾ ಮ್ಯಾಮ್ ಸಾಂಗಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ನನ್ನ ರಾಜ ನೀನು ಆ ಸಾಂಗಲ್ಲಿ. ಈಗ ಅವನು ಈ ಶೋನಲ್ಲಿ ಜಡ್ಜ್ ಆಗಿದ್ದಾರೆ. ಈಗ ಅವನು ಕಂಟೆಸ್ಟೆಂಟ್ ಆಗಿದ್ದಾನೆ. ತುಂಬ ಖುಷಿ ಇದೆ. ಪ್ರತಿ ಸೀಸನ್ನು ಅವನು ಆಡಿಷನ್ಸ್ ಕೊಡ್ತಿದ್ದ, ಬಟ್ ಸೆಲೆಕ್ಟ್ ಆಗ್ತಿರಲಿಲ್ಲ. ಈಗ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಇದೆ ಮ್ಯಾಮ್ ನನಗೆ. ಖಂಡಿತವಾಗ್ಲೂ ನೀವು ಅವನಿಗೆ ಅಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ವೇದಿಕೆಯಲ್ಲಿ ಇಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿ ಬರೀ ಮೋಹಿತ್ ಅಲ್ಲ, ಮಾನ್ಸ್ಟರ್ ಮೋಹಿತ್ ಅನ್ನೋ ಹೆಸರನ್ನ ಪಡ್ಕೊಂಡಿರೋದು. ಇವತ್ತು 2 ಕುಟುಂಬಗಳು ಇಲ್ಲಿ ಒಟ್ಟಿಗೆ ಸೇರಿದೆ. ಯಾಕೊಂದು ಸುಂದರವಾದಂಥ ಫ್ಯಾಮಿಲಿ ಫೋಟೋ ತಗೋಬಾರ್ದು ನಾವು?